ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದ ಒಂದೇ ಕುಟುಂಬದ 3 ಯುವಕರು ನೀರು ಪಾಲಾದಂತಹ ಘಟನೆ ಜರುಗಿದೆ. ಶಿರಹಟ್ಟಿ ಪಟ್ಟಣದ ಬಡಗೇರ್ ಓಣಿಯ ಯುವಕ ಶರಣಪ್ಪ ಬಡಗೇರ್ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಮದಲಗಟ್ಟಿಯ ಆಂಜನೇಯ ದೇವಸ್ಥಾನಕ್ಕೆ ತೆರಳಿದ್ದರು. ಈ ಸಮಯದಲ್ಲಿ ಈಜು ಬಾರದ ಮಹೇಶ್ ನದಿಗೆ ಇಳಿದಿದ್ದಾನೆ. 36 ವರ್ಷದ ಮಹೇಶ್ ಬಡಗೇರ್ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನೋಡಿದ ತಕ್ಷಣವೇ ಗೆಳೆಯನನ್ನ ರಕ್ಷಿಸಿಕೊಳ್ಳಲು 34 ವರ್ಷದ ಶರಣಪ್ಪ ಬಡಗೇರ್ ಹಾಗೂ 38 ವರ್ಷದ ಗುರುನಾಥ್ ಬಡಗೇರ್ ನದಿಗೆ ಇಳಿದಿದ್ದಾರೆ. ಗೆಳೆಯನನ್ನು ರಕ್ಷಿಸಲು ಹೋದ ಮತ್ತಿಬ್ಬರು ಸೇರಿ ಒಟ್ಟು 3 ಯುವಕರು ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನಾಪತ್ತೆಯಾಗಿರುವ 3 ಜನ ಯುವಕರಿಗಾಗಿ ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಶೋಧ ಕಾರ್ಯವನ್ನು ನಡೆಸಲಾಗುತ್ತಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಶಿರಹಟ್ಟಿಯಿಂದ ಇವತ್ತು ಶನಿವಾರ ಹನುಮಪ್ಪ ಹೋಗ್ಬರೋಣ ಅಂತ ಬಂದ್ವಿ. ಜಳಕ ಮಾಡಿ ಹನುಮಪ್ಪ ದರ್ಶನ ಮಾಡೋಣಂತೆ ಜಳಕಕ್ಕೆ ಹೋದ್ವಿ. ಅಷ್ಟರೊಳಗೆ 3 ಜನ ಮಹೇಶ, ಗುರುನಾಥ ಮತ್ತು ಶರಣಪ್ಪ ಅನ್ನೋ ಜಳಕಕ್ಕೆ ಹೋದವ್ರು. ಅಲ್ಲಿ ಗುರುನಾಥ, ಮಹೇಶ, ಶರಣಪ್ಪ ಅಂತ ಜಳಕಕ್ಕೆ ಹೋದರು. ಅವ್ರಿಗೆ ನೀರಿಂದ ಇದು ಗೊತ್ತಾಗಿಲ್ಲ, ಸುಳ್ಯ ಸಿಕ್ಕೊಂಡು ತಿರ್ಗಿ ಸ್ವಲ್ಪ ಗಾಬರಿ ಆಗಿ ಇದು ಮಾಡ್ಕೊಂಬಿಟ್ರು. ಅದನ್ನ ಹಿಡಿಯಾಕಂತ ಒಬ್ರಿಗೊಬ್ರು ಇದು ಮಾಡ್ಕೊಂತ ಮುಣಿಬಿಟ್ರು. ವಯಸ್ಸು ಎಷ್ಟಿದ್ರು? ಒಟ್ಟು 40, 30, ಇಬ್ಬರು ಮಂದಿ 30 ಆಸ್ಪಾಸ್ ಅದ ರೀ. ಇವತ್ತು ಊರಾಗ ಕರೆಂಟ್ ಇದ್ದಿಲ್ಲ ರೀ, ಮೇಂಟೆನೆನ್ಸ್ ಅಂತ ಇತ್ತು ದೇವಿದು. ಅದ್ರಾಗ ಒಬ್ಬ ಶರಣಪ್ಪಂದು ಬರ್ತಡೇ ಇತ್ತು ರೀ. ದೇವಸ್ಥಾನಕ್ಕೆ ಹೋಗ್ಬರಂಬರ್ರಿ ಅಂತಂದು ಬಂದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಿಂಗ್. 12 ಗಂಟೆಗೆ ಬಿಟ್ಟಿದ್ವಿ ನಾವು. ಹಂಗೆ ಮಾತಾಡ್ಕೊಂತ ಹಂಗೆ ಆಯ್ತು ಬಿಡು ನಂದ ಕಾರ್ಯಕ್ರಮ ಹಂಗೆ ತೊಗೊಂಡು ಇಲ್ಲಿ ಬಂದು ಜಳಕ ಮಾಡಿ ಹೋದ್ರಾಟ ಅಂತಂದು ಇಲ್ಲೇ ನನಗೆ ಈಸ್ ಬರಲ್ಲ ಅಂತ ನಾ ಇಲ್ಲೇ ಜಳಕ ಮಾಡಿದೆ. ಅದ್ರಾಗ 3 ಮಂದಿಗೆ ಈಸ್ ಬರಲ್ಲ, ಇಬ್ಬರಾಳಿಗೆ ಈಸ್ ಬರುತ್ತಾ. ಒಬ್ಬ ಯಾರು? ಮಹೇಶ್ ಅಂತಂದು, ಶರಣಪ್ಪ, ಗುರುನಾಥ್, ರವಿ, ನಾನು ವೀರಭದ್ರ ಹೋದ್ರಿ. ಒಬ್ಬ ಹೋದ್ನ ಗುರುನಾಥ್ ಅಂತ ಹೋದ ಈಸಕ್ಕಂತಂದು. ಅವನ ಜೊತೆಗೆ ಶರಣಪ್ಪ ಅಂತ ಹೋದ. ಒಮ್ಗೆ ಅದು ಬುಕ್ ಅಂತಂದು ಕಾಲ್ ಜಾರಿ ಒಳಗೆ ಹೋಗ್ಬಿಟ್ಟವ. ಅದಕ್ಕವ ಗುರುನಾಥ್ ಅಂತಂದು ಅವ್ನು ಹಿಡ್ಯಾಕಂತ ಹೋದ. ಹಿಡ್ಯಾಕ ಹೋಗೋತ್ತಿಗೆ ಇದಾಗ್ಬಾರ್ದಕ್ಕೆ ಹೊಳ್ಳಿ ಮಹೇಶ್ ಅನ್ನವ ಮುಣಗೋದು ನೋಡಿದವ. ಮುಣಗೋದು ನೋಡಿದ ತಕ್ಷಣ ಅವ ಹೋದ. ಹೊಳ್ಳಿ ಅವನು ಹಿಡಿದು ಜಗ್ಬಿಟ್ರು. 3 ಮಂದಿನ ಹಂಗೆ ಸುಳ್ಯ ಹಂಗೆ ಹೋಗೇಬಿಟ್ರು. ಕೈ ಹಿಂಗೆ ಮಾಡೇ ಮಾಡ್ತಾರೆ. ನನಗೆ ಈಸ್ ಬರಲ್ಲ. ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಜಗ್ಗು ಹುಡುಗರು ಅದಾರ, ಯಾರು ಹೋಗಕ್ಕಾಗಲ್ರಿ. ಅಲ್ಲಿ ಹಗ್ಗಿಲ್ಲ ಏನಿಲ್ಲ, ಹಿಡಿಬೇಕಂತಂದ್ರೆ. ನಮ್ಮ ಶಿರಹಟ್ಟಿ.